ನನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡ್ಕೊಂಡು ಎಷ್ಟೋ ಜನ ಕೇಳ್ತಿದ್ರಿ ಮನೇಲಿ ಯಾವ ಪೂಜೆ ನಡೀತಿದೆ ಅಂತ. ತೆಕ್ಕೊಂಡಿರೋ ಒಂದಿಷ್ಟು ಫೋಟೋಸ್ ಅಂಡ್ ಚಿಕ್ಕ ಪುಟ್ಟ ಕ್ಲಿಪ್ಸ್ ಇಂದ ಒಂದು ವ್ಲಾಗ್ ಮಾಡ್ತಿದ್ದೀನಿ, ಎಂಡ್ ವರ್ಗೂ ನೋಡಿ. ಒಂದಿನದ ಮುಂಚೆ ನಮ್ಮ ತುಮಕೂರಿನ ಮಾರ್ಕೆಟ್ ಇಂದ ಫ್ರೆಶ್ ಫ್ಲವರ್ಸ್, ಫ್ರೂಟ್ಸ್ ಅಂಡ್ ಮಂಡಿಪೇಟೆಯಿಂದ ಒಂದಿಷ್ಟು ಐಟಮ್ಸ್ ತಗೊಂಡು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ನಾವು ಮಾಡ್ತಿರೋದು ಶ್ರೀ ಸತ್ಯನಾರಾಯಣ ಪೂಜೆ. ನನ್ನ ಲೈಫಲ್ಲಿರೋ ಎಲ್ಲಾ ಗ್ರಹಗಳು ನೆಟ್ಟಿಗಾಗ್ಲಿ ಅಂತ ಶಂಕನಾದ ಜೊತೆಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನವಗ್ರಹ ಪೂಜೆ. ನಮ್ಮೂರಿಂದ ಬಂದಿರೋ ಈ ಪುರೋಹಿತರಂತೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ರು. ನೆಕ್ಸ್ಟ್ ನಾವು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ಅಭಿಷೇಕ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇದಾದ್ಮೇಲೆ ಸತ್ಯನಾರಾಯಣ ಸ್ವಾಮಿಯ 5 ಅಧ್ಯಾಯ ಇರುವ ಕಥೆಯನ್ನ ಎಲ್ಲರೂ ಕೇಳಿಸ್ಕೊಂಡು ಲಾಸ್ಟ್ ಅಲ್ಲಿ ಮಂಗಳಾರತಿ ಜೊತೆಗೆ ಎಂಡ್ ಮಾಡಿದ್ವಿ. ನಮ್ಮ ಮನೆಯವರೆಲ್ಲ ಸೇರಿ 3 ಹಿಂದಿ ಆರತಿ ಹಾಡಿ, ಪುರೋಹಿತರು 2 ಕನ್ನಡ ಆರತಿ ಹಾಡಿ, ಟೋಟಲಿ 9 ಗಂಟೆಗೆ ಸ್ಟಾರ್ಟ್ ಆಗಿರೋ ಪೂಜೆ 12:30 ಅಷ್ಟೊತ್ತಿಗೆ ಪ್ರಸಾದ ಸಮೇತ ಎಂಡ್ ಆಯ್ತು. ನಾನು ಹೊಟ್ಟೆಲ್ ಡಾನ್ಸ್ ಮಾಡ್ತಿರೋ ಇಲಿಗಳಿಗೆ ಒಂಚೂರು ತಿನ್ಸಿ ಶಾಂತ ಮಾಡೋಣ ಅಂತ ನಾನ್ ಫಸ್ಟ್ ತಿಂದಿದ್ದು ದೇವ್ರಿಗೆ ಕೊಟ್ಟ ನೈವೇದ್ಯ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಸ್ಪೆಷಲ್ ಪ್ರಸಾದ ಮಾಡೋ ಈ ಹಲ್ವಾನ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಹೇಳೋದ್ ಮರಿಬೇಡಿ. ಸೂಪರ್ ಸ್ಪೀಡ್ ಇಂದ ನಾನು ಹೋಗಿ ಫುಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಸೇರ್ಕೊಂಡೆ. ನನ್ನ ಫ್ರೆಂಡ್ಸ್ ಹಾಗೂ ಒಂದಿಷ್ಟು ಜನ ತುಮಕೂರು ವ್ಲಾಗರ್ಸ್ ಬಂದಿದ್ರು, ಅವ್ರ ಜೊತೆ ಚಿಲ್ಲಾಗಿ ಮಸ್ತಿ ಮಜಾಕ್ ಮಾಡ್ಕೊಂಡು ಆರಾಮಾಗಿದ್ದೆ. ನೆಕ್ಸ್ಟ್ ನಾನು ಕೂಡ ಊಟ ತಿಂದು ನನ್ನ ಬೆಸ್ಟ್ ಫ್ರೆಂಡ್ಸಿಗೂ ಊಟ ಹಾಕಿ ಆರಾಮಾಗಿ ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡ್ವಿ. ಈ ರೀತಿ ನನ್ನ ಸಂಡೇ ಅಂತೂ ತುಂಬಾ ಚೆನ್ನಾಗಾಯ್ತು. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.